ಇದೊಂದು ವಿಧಾನ ಆದರೆ ಇನ್ನು ನೆಕ್ಸ್ಟ್ ಬೇರೆ ಇನ್ನೊಂದು 2 ವಿಧಾನಗಳನ್ನು ಹೇಳ್ಕೊಡ್ತೇನೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು. ನಾನು ತುಂಬ ಸ್ಟಡಿ ಮಾಡಿದ್ಮೇಲೆ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ಇದೇನು ಅಂತಂದರೆ, ಮನೆ ಒಳಗಡೆ ನೊಣಗಳು ಬರುತ್ತಲ್ವಾ, ಈ ನೊಣಗಳನ್ನು ತುಂಬಾ ಸುಲಭವಾಗಿ ಮನೆಯಿಂದ ಓಡಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಡೇಂಜರ್. ಇವುಗಳು ಎಲ್ಲೋ ಕೂತಿರ್ತವೆ, ಬಂದು ನಾವು ತಿನ್ನುವಂಥ ಆಹಾರದ ಮೇಲೆ ಕೂತ್ರೆ ಏನೆಲ್ಲ ಕಾಯಿಲೆಗಳು ಬರುತ್ತವೆ. ಆದ್ದರಿಂದ ನೊಣಗಳು ಮನೆಯಲ್ಲಿ ಇರದ ಹಾಗೆ ನೋಡೋದು ತುಂಬಾ ಇಂಪಾರ್ಟೆಂಟ್. ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೂಡ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಅಮೀಸ್ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮಗೆ ಒಂದು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೊಣ ಇರ್ತದೆ. ಕೆಲವು ಮನೇಲಿ ಜಾಸ್ತಿ ಇರ್ತದೆ. ಅದು ಮಳೆಗಾಲ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ, ಮತ್ತು ಮಾವಿನ ಹಣ್ಣಿನ ಸೀಸನ್ನಲ್ಲಿ ತುಂಬ ಜಾಸ್ತಿ ಇರ್ತದೆ. ಮಾವಿನ ಹಣ್ಣು, ಹಲಸಿನ ಹಣ್ಣು ಈ ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಮಲೆನಾಡು ಆ ಕಡೆ ಸ್ವಲ್ಪ ಜಾಸ್ತಿ ಇದ್ರದ್ದು ಕಾಟ. ಹಾಗಾಗಿ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ನೊಣಗಳನ್ನು ಓಡಿಸ್ಲಿಕ್ಕೆ ಏನಾದರೂ ಒಂದು ಒಳ್ಳೆಯ ಹೋಮ್ ರೆಮಿಡಿನ ಹೇಳಿ ಅಂತೇಳಿ ಹೇಳಿದ್ದಾರೆ. ಸೊ ಅದನ್ನು ಇವತ್ತೊಂದು ನಾನೊಂದು 4-5 ಮೆಥಡ್ ಹೇಳ್ತೇನೆ. ಒಂದು 3-4 ನಾನು ಮಾಡಿ ತೋರಿಸ್ತೇನೆ. ಉಳಿದಿದ್ದನ್ನು ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ನೀವು ಮಾಡಲಿಕ್ಕೆ ಟ್ರೈ ಮಾಡಿ. ನನ್ನ ಹತ್ರ ಇರುವ ಸೋರ್ಸಸ್ನ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಇದೆಲ್ಲ ನಿಮ್ಮ ಮನೆಯಲ್ಲಿರುವಂಥ ಐಟಮ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು. ನೋಡಿ, ಇದರಲ್ಲಿ ಒಂದು ತುಂಬ ಇಫೆಕ್ಟಿವ್ ಅಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ವಿಧಾನ ಲಿಂಬೆಹಣ್ಣು ಮತ್ತು ಲವಂಗ. ಇದೆರಡನ್ನು ಉಪಯೋಗಿಸ್ಕೊಂಡು ಒಂದು ರೆಮಿಡಿ ಇದೆ. ಇದನ್ನು ಫಸ್ಟ್ ನಿಮ್ಗೆ ಮಾಡಿ ತೋರಿಸ್ತೇನೆ. ನೀವೇನು ಮಾಡಬೇಕಂದ್ರೆ, ಒಂದು ಸಾಮಾನ್ಯ ಗಾತ್ರದ ನಿಂಬೆಹಣ್ಣನ್ನು ತಗೊಳ್ಳಿ. ಈ ನಿಂಬೆಹಣ್ಣನ್ನು 2 ಭಾಗ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 2 ಭಾಗ ಮಾಡಿಕೊಂಡು ಇಲ್ಲಿ ನಾನು ಲವಂಗ ಇಟ್ಕೊಂಡಿದ್ದೇನೆ. ನೋಡಿ, ಈ ಲವಂಗನ ಈ ರೀತಿಯಲ್ಲಿ ಚುಚ್ತಾ ಹೋಗ್ಬೋದು. ನಾನು ಲಿಂಬೆಹಣ್ಣು ಯಾಕೆ ತೊಗೊಂಡಿದ್ದೇನೆ ಅಂತೇಳಿ, ಇದರಲ್ಲಿ ನಿಮಗೆ ಇದನ್ನು ಲವಂಗನ ಚುಚ್ಚಿ ಇಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲ ನೀವು ಬೇರೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಇದು ಆ್ಯಕ್ಚುಲಿ ಈ ನೊಣಗಳಿಗೆ ಏನಾಗುತ್ತೆ, ಈ ಲವಂಗದ ಸ್ಮೆಲ್ಲು ತುಂಬ ಹೇಟ್ ಮಾಡ್ತವೆ ಇವು. ಇದನ್ನು ನೀವೇನು ಮಾಡಬೇಕು ಅಂದರೆ, ಈ ಥರ ಚುಚ್ಚಿ ಇದನ್ನು ನೀವು ವಿಂಡೋ ಹತ್ತಿರ ಇಡ್ಬೋದು ಅಥವಾ ಬಾಗಿಲ ಹತ್ರ ಇಡ್ಬೋದು. ಇನ್ನೊಂದು ತಿಳ್ಕೊಂಡಿರಿ, ನೊಣಗಳು ಯಾವತ್ತೂ ಮನೆಯಲ್ಲಿ ಇರೋಲ್ಲ, ಅಂದರೆ ನೈಟ್ ಇರೋಲ್ಲ. ಅವು ಸಾಮಾನ್ಯವಾಗಿ ಏನು ಮಾಡ್ತವೆ, ನೊಣಗಳನ್ನ ರಾತ್ರಿ ಆದ ಕೂಡಲೇ ಅವು ಮನೆಯಿಂದ ಹೊರಗಡೆ ಹೋಗ್ತವೆ, ಮನೆಯೊಳಗೆ ಇರೋಲ್ಲ. ಅವು ಇರೋ ಜಾಗನೇ ಬೇರೆ, ಅಂದರೆ ಎಲ್ಲಿ ಕೊಳೆ ಇರ್ತದೆ ಅಂಥ ಪ್ಲೇಸ್ನಲ್ಲಿ ಹೋಗಿ ಇರ್ತವೆ. ಸೊ ಆವಾಗ ಏನಂದರೆ, ನೀವು ಹೊರಗಡೆ ಹೋಗಿರೋ ನೊಣಗಳನ್ನು ಒಳಗಡೆ ಬರಲಿಕ್ಕೆ ಬಿಡಬಾರ್ದು ನಾವು. ಅದಕ್ಕೆ ಏನು ಮಾಡಬೇಕು ಅಂತೇಳಿದರೆ, ನಾವು ಬಾಗಿಲು ವಿಂಡೋ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಸೊ ನೀವು ಈ ಥರ ಲಿಂಬೆ ಹಣ್ಣಿಗೆ ಇದನ್ನು ಲವಂಗನ ಚುಚ್ಚಿ ಅವು ಎಲ್ಲೆಲ್ಲ ಎಂಟ್ರ್ ಆಗ್ತವೆ ಅಂದರೆ ಡೋರ್ ಹತ್ತಿರ ಅಥವಾ ಕಿಟಕಿ ಹತ್ತಿರ, ಈ ಥರ ಅಂಥ ಪ್ಲೇಸ್ಗಳಲ್ಲಿ ಸ್ವಲ್ಪ ಇಡ್ತಾ ಬನ್ನಿ. ಒಂದು ಕೆಲವು ದಿನ ಇಡಬೇಕಾಗತ್ತೆ. ನೀವು ಸ್ವಲ್ಪ ನಿಮಗೆ ನೊಣದ ಕಾಟ ತುಂಬ ಕಮ್ಮಿ ಆಗೋವರೆಗೂ ಇಡ್ತಾ ಬರಬೇಕು. ಆವಾಗ ನಿಮಗೆ ಖಂಡಿತವಾಗಿ ನೊಣದ ತೊಂದರೆಗಳು ಕಮ್ಮಿ ಆಗ್ತದೆ. ಪರ್ಮನೆಂಟಾಗಿ ನಮ್ಗೆ ಯಾವತ್ತೂ ನೊಣನ ಓಡಿಸ್ಲಿಕ್ಕಾಗಲ್ಲ. ಒಂದು ಸರಿ ನೀವು ಕ್ಲಿಯರ್ ಮಾಡಿದ್ರು ಮತ್ತೆ ಪುನಃ ಬಂದೇ ಬರ್ತದೆ. ಇದೊಂದು ವಿಧಾನ ಆದರೆ ಇನ್ನು ನೆಕ್ಸ್ಟ್ ಬೇರೆ ಇನ್ನೊಂದು 2 ವಿಧಾನಗಳನ್ನು ಹೇಳ್ಕೊಡ್ತೇನೆ. ಇನ್ನೊಂದು ವಿಧಾನ, ಇದು ತುಂಬ ಎಫೆಕ್ಟಿವ್ ಇದೆ ವಿಧಾನ. ಇದು ಏನಂತೇಳಿದರೆ, ಒಂದು ಪ್ಲಾಸ್ಟಿಕ್ ಪ್ಯಾಕೆಟನ್ನು ತಗೊಳ್ಳಿ. ಈ ಥರದ್ದು ಇದು ನಮ್ಮದು ಜಿಪ್ ಟೈಪು, ಅಂದರೆ ಕ್ಲೋಸ್ ಮಾಡ್ಬೋದು. ನಾವು ನೀರನ್ನು ತುಂಬಿಸಿ ಕ್ಲೋಸ್ ಮಾಡ್ಬೋದು. ಆ ಥರದ್ದು ಈ ಥರ ತೊಗೊಂಡ್ರು ಅಡ್ಡಿಲ್ಲ, ಇಲ್ಲ ಬೇರೆ ನಾರ್ಮಲ್ ಪ್ಲಾಸ್ಟಿಕ್ ಆದರೂ ಅಡ್ಡಿಲ್ಲ ತೊಗೊಳ್ಬೋದು. ನಮ್ಮ ಮನೇಲಿ ಇದಿತ್ತು, ಅದಕ್ಕಾಗಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ತೋರಿಸ್ಲಿಕ್ಕೆ ಚೆನ್ನಾಗಿರ್ತದೆ ಅಂತ ತಗೊಂಡು. ಸೊ ಈ ಥರ ಒಂದು ಪ್ಲಾಸ್ಟಿಕ್ಕನ್ನು ತಗೊಂಡು ಇದರಲ್ಲಿ ನಾವು ನೀರು ಹಾಕಬೇಕು. ನೋಡಿ, ಈ ಥರ ನೀರು ಹಾಕಬೇಕು ನಾವು. ನೀರು ಹಾಕಿ ಇಲ್ಲಿ ಮೇಲ್ಗಡೆಯಿಂದ ಇದನ್ನು ಕ್ಲೋಸ್ ಮಾಡಿಬಿಡಿ. ಜಿಪ್ ಏನಿದೆ ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದನ್ನು ಈ ಪ್ಲಾಸ್ಟಿಕ್ ಬ್ಯಾಗ್ ಏನಿದೆ ಇದನ್ನು ಈ ಥರದಲ್ಲಿ ಒಂದು ಏನಾದರೂ ಹಗ್ಗ ಏನಾದರೂ ಕಟ್ಟಿ ನೀವು ಮನೆ ಡೋರ್ ಹತ್ತಿರ ಹೊರಗಡೆ, ಮನೆ ಎಂಟ್ರೆನ್ಸ್ ಏನಿದೆಯೋ ಅದ್ರ ಹತ್ತಿರ ಹೊರಗಡೆ ನೇತಾಕಿ ಇಡಬೇಕು. ಇದು ನೇತಾಕೋದ್ರಿಂದ ಏನಾಗ್ತದೆ ಅಂತೇಳಿದರೆ, ಈ ನೀರಿದೆಯಲ್ಲ, ನೊಣಗಳು ಒಳಗಡೆ ಬರುವಾಗ ಅವ್ರದ್ದು ಕಣ್ಣು ಒಂದು ರೀತಿ ನೀವು ನೋಡಿರ್ಬೋದು, ಒಂದು ಸ್ವಲ್ಪ 180 ಡಿಗ್ರಿವರೆಗೆ ಕಾಣಿಸ್ತದೆ ಅನಿಸುತ್ತೆ, ಆ ಥರ ಇರ್ತದೆ ಅವು ಕಣ್ಣು. ಸೊ ಅವು ಬರುವಾಗ ಏನಾಗ್ತದೆ, ಈ ನೀರನ್ನ ನೋಡಿದಾಗ ಈ ಪ್ಲಾಸ್ಟಿಕ್ ಮತ್ತು ನೀರು ಇದು ರಿಫ್ಲೆಕ್ಟ್ ಆಗ್ತದೆ, ಅಂದರೆ ಪ್ರತಿಫಲನ ಆಗ್ತದೆ.
ಈ ರೀತಿ ಪ್ರತಿಫಲನ ಆದಾಗ ಅವುಗಳಿಗೆ ದೃಷ್ಟಿಗೆ ಏನು ಅನಿಸ್ತದೆ ಅಂದರೆ ಅದು ಒಂದು ರೀತಿ ಈ ಜೇಡ್ರ ಬಲೆ ಥರ ಕಾಣಿಸ್ತದೆ. ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋದು. ನಾನು ತುಂಬ ಸ್ಟಡಿ ಮಾಡಿದ ಮೇಲೆ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಅವಕ್ಕೆ ಜೇಡ್ರ ಬಲೆ ಥರ ಕಾಣಿಸ್ತದೆ, ಹಾಗಾಗಿ ಅವು ಹೆದರ್ಕೊಳ್ತವೆ ಜೇಡ್ರ ಬಲೆ ಅಂತ. ಯಾಕಂದ್ರೆ ಜೇಡ್ರ ಬಲೆ ಅಂದರೆ ಏನಂದರೆ ನಿಮ್ಗೆ ಗೊತ್ತು, ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ರು ಸಾಯ್ತವೆ. ಸೊ ಅವುಗಳಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ, ಜೇಡ್ರ ಬಲೆ ಹತ್ರ ನಾವು ಹೋಗಬಾರ್ದು ಅಂತ ಹೇಳ್ಕೊಂಡು. ಹಾಗಾಗಿ ಇದನ್ನು ನೋಡಿದಾಗ ಅವು ಹೆದರ್ಕೊಂಡು ಒಳಗಡೆ ಬರೋದಿಲ್ಲ. ಇದು ತುಂಬ ಇಫೆಕ್ಟಿವ್, ಪ್ರೂವ್ ಆಗಿರುವಂಥದ್ದು, ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರುವಂಥದ್ದು. ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಸ್ಟಡಿ ಮಾಡಿ ನಾನು ಹೇಳ್ತಾ ಇದ್ದೇನೆ. ಇದನ್ನು ಈ ರೀತಿ ನೀವು ಕಟ್ಟಿ ಏನಾದರೂ ಒಂದು ಹಗ್ಗ ಏನಾದರೂ ಕಟ್ಟಿ ನೇತಾಕಿಟ್ರು ಸಾಕು. ಮನೆಯ ಹೊರಗಡೆ ಡೋರ್ ಹತ್ರ ಅಥವಾ ವಿಂಡೋ ಹತ್ರ ಈ ಥರ ನೇತಾಕಿಟ್ಬಿಡಿ. 100% ನೊಣಗಳು ಒಳಗಡೆ ಬರೋದಿಲ್ಲ. ಇದೆರಡು ವಿಧಾನ ಆದಮೇಲೆ ಇನ್ನೊಂದು ವಿಧಾನ ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ವಿನಿಗರ್ ಇದೆಯಲ್ಲ, ಸ್ವಲ್ಪ ವಿನಿಗರ್ ತೊಗೊಳ್ಳಿ. ಯಾವುದಾದ್ರೂ ಒಂದು ಗ್ಲಾಸ್ ಆಗ್ಬೋದು ಅಥವಾ ಈ ಥರ ಯಾವುದೋ ಒಂದು ಕಪ್ಪಿಗೆ ಈ ಥರದಕ್ಕೆ ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ಳಿ. ಇದು ಒಂದು ರೀತಿ ಟ್ರ್ಯಾಪ್, ಆಯಿತಾ. ಇದರಲ್ಲಿ ಅವುಗಳು ಬಂದು ಸಾಯ್ತವೆ. ಹೇಗೆ ಅಂತೇಳಿ ನಾನು ಹೇಳ್ತೇನೆ. ಸ್ವಲ್ಪ ವಿನಿಗರ್ ಹಾಕಿ, ಅದಾದಮೇಲೆ ಅದಕ್ಕೆ ಯಾವುದಾದ್ರು ನಿಮ್ಮ ಮನೆಯಲ್ಲಿರುವಂಥ ಡಿಶ್ ವಾಶ್ ಅಂದರೆ ಪಾತ್ರೆ ವಾಶ್ ಮಾಡಲಿಕ್ಕೆ ನಾವು ಉಪಯೋಗಿಸ್ತೀವಲ್ಲ, ನಾವು ವಿಮ್ ಯೂಸ್ ಮಾಡ್ತಾ ಇದ್ದೇನೆ, ಇದನ್ನು ಹಾಕ್ಕೊಳ್ಬೋದು. ಒಂದು 4-5 ಡ್ರಾಪ್ ವಿಮ್ಮನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಕದಡ್ಕೊಂಡು ಬಿಡಿ. ಅಂದರೆ ಅದು ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು. ಈ ರೀತಿಯಲ್ಲಿ ಕದಡ್ಕೊಂಡು ಮಿಕ್ಸ್ ಆಯ್ತಲ್ಲ, ಈಗ ಕ್ಲೀನಾಗಿ ಮಿಕ್ಸ್ ಆಗಿರ್ತದೆ. ಈ ಥರ ಮಾಡ್ಕೊಳ್ಬೇಕು. ಅದಾದಮೇಲೆ ಯಾವುದಾದ್ರು ಒಂದು ಪ್ಲಾಸ್ಟಿಕ್ಕನ್ನು, ನಾನೊಂದು ವೇಸ್ಟ್ ಪ್ಲಾಸ್ಟಿಕ್ ತೊಗೊಂಡಿದ್ದೆ, ಪ್ಲಾಸ್ಟಿಕ್ ಶೀಟನ್ನು, ಇದನ್ನು ಈ ರೀತಿಯಲ್ಲಿ ಇಟ್ಟು ನಾವೊಂದು ಪ್ಲಾಸ್ಟಿಕ್ಕನ್ನು ಈ ರೀತಿ ಇಟ್ಟು ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿಬಿಡೋಣ. ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಇದನ್ನು ಈ ಥರದಲ್ಲಿ ಕ್ಲೋಸ್ ಮಾಡಿಬಿಡಿ. ಪ್ಲಾಸ್ಟಿಕ್ಕನ್ನು ಈ ಥರ ಕ್ಲೋಸ್ ಮಾಡಿಟ್ಟು ಮೇಲ್ಗಡೆಯಿಂದ ಒಂದು ತೂತು ಮಾಡಿಬಿಡಿ. ಸ್ವಲ್ಪ ದೊಡ್ಡ ತೂತು, ಅಂದರೆ ಇದರಲ್ಲಿ ಒಳಗಡೆ ನೊಣಗಳು ಹೋಗಬೇಕು, ಆ ರೀತಿ ಒಂದು ಸ್ವಲ್ಪ ದೊಡ್ಡ ತೂತನ್ನು ಮಾಡಿಬಿಡೋಣ. ನೋಡಿ, ಈ ರೀತಿ ಒಂದು ತೂತು ಮಾಡಬೇಕು. ಏನಾಗುತ್ತೆ ಅಂತೇಳಿದ್ರೆ, ನೊಣಗಳು ಒಳಗಡೆ ಇರುವ ವಿನಿಗರ್ ಮತ್ತು ಇದರ ಸ್ಮೆಲ್ಲಿಗೆ ಏನೋ ನಮ್ಗೆ ತಿನ್ನಲಿಕ್ಕಿದೆ ಅಂತ ತಿಳ್ಕೊಂಡು ಅವು ಇದ್ರ ಒಳಗಡೆ ಬರ್ತವೆ. ಬಂದಾಗ ನೇರವಾಗಿ ಅವು ಒಳಗಡೆ ಹೋಗಿಬಿಡ್ತವೆ. ಒಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಈ ವಿನಿಗರ್ ಮತ್ತು ಇದ್ರ ಮಿಕ್ಸ್ ಆಗಿರ್ತದಲ್ಲ, ಅದು ಅಂಟಿಗೆ ಅದಕ್ಕೆ ಮತ್ತೆ ವಾಪಸ್ ಹಾರಲಿಕ್ಕಾಗಲ್ಲ. ಹಾಗಾಗಿ ಇದರೊಳಗಡೆ ಬಿದ್ದು ಸತ್ತೋಗ್ಬಿಡ್ತವೆ. ಇದು ಕೂಡ ತುಂಬ ಪರಿಣಾಮಕಾರಿಯಾದಂಥ ಒಂದು ವಿಧಾನ, ನೊಣಗಳನ್ನು ಕೊಲ್ಲೋದಕ್ಕೆ. ಉಳಿದಿದ್ದನ್ನು ಓಡಿಸೋದಕ್ಕಾಯ್ತು, ಇದನ್ನು ಕೊಲ್ಲಿಕ್ಕಾಗಿ ಉಪಯೋಗಿಸ್ಬೋದು ಅಂತಂಥ ಒಂದು ವಿಧಾನ. ಇನ್ನೊಂದು ವಿಧಾನ, ನೀಮ್ ಆಯಿಲ್ ಅಥವಾ ಬೇವಿನ ಎಣ್ಣೆ ಇದೆಯಲ್ಲ, ಬೇವಿನ ಎಣ್ಣೆ. ಇದು ನಾವು ಮನೆಯಲ್ಲೇ ಮಾಡಿರೋ ಬೇವಿನ ಎಣ್ಣೆ, ಕಳೆದ ವಾರ ಮಾಡಿರೋದು. ಇಲ್ಲಿ ನಾನು ಶೇರ್ ಮಾಡಿದ್ದೇನೆ, ಚೆನ್ನಾಗಿ ಓಡಿದೆ, ಎಲ್ಲರೂ ನೋಡಿದ್ದಾರೆ. ಇದನ್ನು ಸ್ವಲ್ಪ ಉಪಯೋಗಿಸಿದ್ದೇವೆ ಕೂಡ ನಾವು. ಈ ಆಯಿಲ್ ಇದೆಯಲ್ಲ, ಈ ನೀಮ್ ಆಯಿಲ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಮನೆ ಸುತ್ತ ಸ್ಪ್ರೇ ಮಾಡಿದರೂ ಆಗ್ತದೆ. ಆವಾಗ ಕೂಡ ನೊಣಗಳು ಕಾಟ ಕಮ್ಮಿ ಆಗ್ತದೆ. ಇನ್ನೂ ಒಂದು ಏನಂತೇಳಿದರೆ, ಇದಿಷ್ಟು ಆದಮೇಲೆ ನೀವು ಮನೆ ಹತ್ತಿರ ಇದೆಯಲ್ಲ, ಅವು ಯೂಶ್ವಲಿ ನೊಣಗಳು ಎಲ್ಲಿ ಹುಟ್ಕೊಳ್ತವೆ ನಿಮ್ಗೆ ಗೊತ್ತು. ಮನೆ ಹತ್ರ ನೀರು ನಿಂತಾಗ ಇಂಥ ಪ್ಲೇಸ್ನಲ್ಲಿ, ಅಥವಾ ಹೂ ಕುಂಡಗಳಿದ್ದರೆ ಅದರಲ್ಲಿ ನೊಣಗಳು ನೀರು ಹಾಕ್ತೀವಲ್ಲ, ನೀರು ನಿಲ್ತಲ್ಲ, ಅದರಲ್ಲಿ ಹುಟ್ಕೊಳ್ತವೆ. ಸೊ ಅಂಥ ಪ್ಲೇಸ್ನಲ್ಲಿ ನೀವು ಸ್ವಲ್ಪ ನೀಮ್ ಆಯಿಲ್ದು ಇದೆಯಲ್ಲ, ಒಂದು 2 ಡ್ರಾಪನ್ನು, ಈ ಬೇವಿನ ಎಣ್ಣೆ ಡ್ರಾಪ್ಗಳನ್ನು ಒಂದು 2 ಡ್ರಾಪ್ ಹಾಕಿದರೂ ಕೂಡ ನೊಣಗಳು ಅಲ್ಲಿ ಸಂತಾನೋತ್ಪತ್ತಿ ಮಾಡೋದಿಲ್ಲ. ಆ ರೀತಿ ಕೂಡ ನೀವು ಮಾಡ್ಬೋದು. ಇದೆಲ್ಲದಕ್ಕಿಂತಲೂ ಅತ್ಯುತ್ತಮವಾದ ವಿಧಾನ ಏನಂತ ಹೇಳಿದ್ರೆ, ನೀವು ಮನೇನ ಕ್ಲೀನಾಗಿ ಇಟ್ಕೊಂಡಿರೋದು. ಮನೇನ ಕ್ಲೀನಾಗಿ ಇಟ್ಟಿಲ್ಲ ಅಂತ ಹೇಳಿದ್ರೆ ನೊಣ ಆಟೋಮೆಟಿಕಾಗಿ ಬಂದೇ ಬರ್ತವೆ. ಅವುಗಳಿಗೆ ಸ್ಮೆಲ್ ತುಂಬ ಸ್ಟ್ರಾಂಗ್ ಸ್ಮೆಲ್ ಆಗಲ್ಲ. ಸೊ ಮನೇನ ನೀವು ಕ್ಲೀನ್ ಮಾಡುವಾಗ ಆದಷ್ಟು ಫಿನಾಯ್ಲ್ ಏನಾದರೂ ಹಾಕಿ ಅದರಲ್ಲಿ ನೀವು ಮನೇನ ಕ್ಲೀನ್ ಮಾಡ್ತಾಯಿರಿ. ಆವಾಗ 100% ಅವು ಬರಲ್ಲ. ಅಂದರೆ ಅವು ನೆಲದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಆ ರೀತಿ ಮಾಡಬೇಕು. ಮತ್ತು ಮನೇನ ತುಂಬ ಕ್ಲೀನಾಗಿಟ್ಟಿರಿ, ಖಂಡಿತವಾಗಿ ಮನೆ ಒಳಗಡೆ ನೊಣಗಳು ಬರೋದಿಲ್ಲ. ನೋಡಿ, ಇದಿಷ್ಟು ವಿಧಾನಗಳಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಖಂಡಿತವಾಗಿ ವರ್ಕೌಟ್ ಆಗ್ತದೆ. ನೊಣಗಳು ಮನೆಯಿಂದ ಹೋಗ್ತವೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ಎಲ್ಲ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.